ಆತ್ಮೀಯ ಬಂಧುಗಳೇ, ಮಹಾಭಾರತ ವಿರಾಟ ಪರ್ವ. ಇದರಿಂದ ನಾವು ವಿರಾಟ ಮತ್ತೆ ಸುಶರ್ಮನ ಯುದ್ಧ ಮತ್ತೆ ಭೀಮಸೇನನ ಮೂಲಕ ಸುಶರ್ಮನ ಪರಾಭವ ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ನಾವೇನ್ ತಿಳ್ಕೊಂಡ್ವಿ, ತ್ರಿಗರ್ತ ದೇಶದ ರಾಜ ಇದಾನಲ್ಲ, ಅವನು ನಮ್ಮ ಗೋಧನವನ್ನೆಲ್ಲ ತಗೊಂಡು ಹೋಗ್ತಾ ಇದ್ದಾನೆ ಯುದ್ಧದಲ್ಲಿ, ಸೋಲಿಸ್ಬಿಟ್ಟು ಅಂತನ್ಬಿಟ್ಟು. ಅದು ಗೊತ್ತಾಗಿದ ತಕ್ಷಣ ಏನ್ ಮಾಡ್ತಾನೆ, ಮತ್ಸ್ಯ ದೇಶದ ರಾಜ ಸೇನೆಯನ್ನೆಲ್ಲ ತಗೊಂಡು ಎಲ್ರೂ ಕೂಡ ಯುದ್ಧಕ್ಕೋಸ್ಕರ ಹೋಗ್ತಾರೆ. ಈ ರೀತಿ ಅವರು ಅಷ್ಟೇ ಅಲ್ಲ, ಪಾಂಡವರು ಕೂಡ ಬಹಳ ಶಕ್ತಿಶಾಲಿಗಳು, ಶೂರವೀರರು ಅಂತ ಗೊತ್ತಾಗಿ ಅವರನ್ನು ಕೂಡ ಜೊತೆನಲ್ಲಿ ಕರ್ಕೊಂಡು ಹೋಗ್ತಾರೆ. ಅದರ ಜೊತೆಗೆ ಸಾವಿರಾರು ಗಜರೋಹಿಗಳನ್ನ ಮತ್ತೆ ರಥಿಗಳನ್ನ, ಕುದುರೆ ಸವಾರರನ್ನ ಎಲ್ಲರನ್ನೂ ಕೂಡ ವಿರಾಟ ಜೊತೆಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಈಗ ಮುಂದುವರೆದು ಇಲ್ಲಿ ಹೇಳ್ತಾರೆ, ಭರತ ಶ್ರೇಷ್ಠನೇ, ವಿರಾಟನ ಆ ಸೇನೆ ಬಹಳ ಬಲಿಷ್ಠ ಅನ್ನಿಸ್ತಾ ಇತ್ತು. ಅವು ಗೋವುಗಳ ಗೊರಸಿನ ಚಿಹ್ನೆಯನ್ನ ನೋಡ್ತಾ ನೋಡ್ತಾ ಮುಂದುವರಿತಾ ಇತ್ತು. ತಮ್ಮ ಗೋವುಗಳು ಯಾವ ಕಡೆ ಹೋಗಿದೆ ಅನ್ನೋದು ಅವ್ರಿಗೆ ಗೊತ್ತು. ಆ ಗೊರಸಿನ ಚಿಹ್ನೆ ಬಿದ್ದಿರತ್ತಲ್ಲ, ಅದನ್ನೇ ನೋಡ್ಕೊಂಡು ಅವರು ಮುಂದುವರಿತಾ ಹೋಗ್ತಾ ಇದ್ದಾರೆ. ಮತ್ಸ್ಯ ದೇಶದ ವೀರರೆಲ್ಲರೂ ಕೂಡ ನಗರದಿಂದ ಹೊರಗಡೆ ಬಂದು ವ್ಯೂಹ ರಚನೆಯ ವಿಧಿಯಿಂದ ಹೊರಡ್ತಾರೆ. ಮತ್ತವರು ಸೂರ್ಯ ಮುಳುಗ್ತಿದ್ದ ಹಾಗೆ ತ್ರಿಗರ್ತರನ್ನ ಹಿಡ್ಕೊಳ್ತಾರೆ. ಎರಡೂ ಕಡೆಯ ವೀರರು ಪರಸ್ಪರ ಶಸ್ತ್ರಗಳನ್ನ ಸಂಚಾಲನೆ ಮಾಡ್ತಾ ಇದ್ರು. ಅಂದ್ರೆ ತಾವು ಯಾವ ಶಸ್ತ್ರಗಳನ್ನ ತಗೊಂಡು ಬಂದಿದ್ರೋ ಅದರ ಮೂಲಕ ಅವರು ಯುದ್ಧವನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಮತ್ತು ಅವರ ಮಧ್ಯದಲ್ಲಿ ಯಾವ ರೀತಿ ಯುದ್ಧ ಆಯ್ತು ಅಂತಂದ್ರೆ, ದೇವಾಸುರರ ಸಂಗ್ರಾಮ ಹೇಗಾಗಿತ್ತೋ ಅಷ್ಟು ಭಯಂಕರವಾಗಿ ಮತ್ತೆ ರೋಮಾಂಚನಕಾರಿಯಾದಂತಹ ಯುದ್ಧ ಶುರುವಾಗತ್ತೆ. ಆ ಸಮಯದಲ್ಲಿ ಎಷ್ಟು ಧೂಳಿತ್ತು ಅಂತಂದ್ರೆ, ಪಕ್ಷಿಗಳು ಕೂಡ ಕುರುಡಾಗಿ ನೆಲದ ಮೇಲೆ ಬೀಳೋದಕ್ಕೆ ಶುರುವಾಯಿತು. ಅಂದ್ರೆ ಅಷ್ಟೊಂದು ಧೂಳಿತ್ತು ಅಂತ. ಮತ್ತೆ ಎರಡೂ ಕಡೆಗಳಿಂದ ಬಿಟ್ಟ ಬಾಣಗಳ ಮರೆಯಲ್ಲಿ ಸೂರ್ಯನಾರಾಯಣ ಕಾಣಿಸೋದೇ ನಿಂತು ಹೋಗುತ್ತೆ. ರಥಿಗಳ ಜೊತೆ ಪದಾದಿಗಳ ಜೊತೆ ಕುದುರೆ ಸವಾರರ ಜೊತೆ ಗಜರೋಹಿಗಳು, ಮತ್ತೆ ಗಜರೋಹಿಗಳ ಜೊತೆ ಇವರೆಲ್ಲರೂ ಒಬ್ರಿಗೊಬ್ರು ಸೇರ್ಕೊಂಡು ಯುದ್ಧ ಮಾಡ್ತಾ ಇದ್ದಾರೆ. ಅವರು ಕೋಪದಿಂದ ಒಬ್ರಿಗೊಬ್ರು ಕತ್ತಿ, ಪರಶು, ಶಕ್ತಿ, ತೋಮರ, ಅಂದ್ರೆ ಇವೆಲ್ಲ ಬೇರೆ ಬೇರೆ ರೀತಿಯಂತ ಅಸ್ತ್ರಗಳು, ಅಂತ ಅಸ್ತ್ರಶಸ್ತ್ರಗಳಿಂದ ಪ್ರಹಾರ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದರೆ ಪ್ರಚಂಡ ಭುಜದಂಡಗಳಿಂದ ಪ್ರಹಾರ ಮಾಡಿದ್ರೂ ಕೂಡ ಅವರು ತಮ್ಮನ್ನ ಎದುರಿಸ್ತಾ ಇದ್ದಂತಹ ವೀರರನ್ನ ಹಿಂದೆ ಸರಿಸೋದಕ್ಕೆ ಆಗ್ತಾ ಇರಲಿಲ್ಲ. ಅಂತಂದ್ರೆ ಅವ್ರನ್ನ ಸೋಲ್ಸೋದಕ್ಕೆ ಆಗ್ತಾ ಇರಲಿಲ್ಲ. ಅಷ್ಟೆಲ್ಲ ಒಬ್ಬರಿಗೊಬ್ರು ಶಕ್ತಿಶಾಲಿಗಳಾಗ್ತಾ ಇದ್ರು. ಕೆಲವೇ ಸಮಯದಲ್ಲಿ ರಣಭೂಮಿಯೆಲ್ಲ ತಲೆ ಮತ್ತೆ ಕತ್ತರಿಸಲ್ಪಟ್ಟಂತಹ ದೇಹಗಳಿಂದ ತುಂಬ ಹೋಗಿತ್ತು. ಈ ರೀತಿ ಅವರು ಯುದ್ಧ ಮಾಡ್ತಾ ಶತಾನಿಕ 100 ಮತ್ತೆ ವಿಶಾಲಾಕ್ಷ 106 ತ್ರಿಗರ್ತ ವೀರರನ್ನ ಕೊಂದು ಹಾಕ್ಬಿಡ್ತಾನೆ. ಆಮೇಲೆ ಅವರಿಬ್ರು ಕೂಡ ಮಹಾರಥಿಗಳು ಶತ್ರುಗಳ ಸೇನೆಯ ಒಳಗಡೆ ನುಗ್ತಾರೆ. ಮತ್ತೆ ವಿಪಕ್ಷದ ವೀರರ ಕೂದಲನ್ನ ಹಿಡ್ಕೊಂಡು ಕುಕ್ಕೋದಕ್ಕೆ ಶುರು ಮಾಡ್ತಾರೆ. ಮತ್ತು ಅವರು ಬಹಳಷ್ಟು ಜನರ ರಥಗಳನ್ನು ಕೂಡ ತುಂಡು ಮಾಡ್ತಾರೆ. ರಾಜ ವಿರಾಟ 500 ರಥಿಗಳನ್ನ, 800 ಕುದುರೆ ಸವಾರರನ್ನ ಮತ್ತೆ 5 ಮಹಾರಥಿಗಳನ್ನ ಕೊಲ್ತಾನೆ. ಆಮೇಲೆ ರಥ ಯುದ್ಧದಲ್ಲಿ ಬೇರೆ ಬೇರೆ ರೀತಿಯ ಕೌಶಲ್ಯವನ್ನ ತೋರಿಸ್ತಾ ಅವನು ಚಿನ್ನದ ರಥದಲ್ಲಿದ್ದಂತಹ ಸುಶರ್ಮನ ಜೊತೆ ಅವನು ಯುದ್ಧ ಮಾಡ್ತಾನೆ. ಅವನು 10 ಬಾಣಗಳಿಂದ ಸುಶರ್ಮನನ್ನ ಮತ್ತೆ 5 ಬಾಣಗಳಿಂದ ಅವನ 4 ಕುದುರೆಗಳಿಗೆ ಹೊಡಿತಾನೆ. ಮತ್ತೆ ರಣೋನ್ಮತ್ತನಾದಂತಹ ಸುಶರ್ಮ ಏನ್ ಮಾಡ್ತಾನೆ, ಅವನನ್ನ 50 ಬಾಣಗಳಿಂದ ಹೊಡಿತಾನೆ. ಸುಶರ್ಮ ಬಹಳ ಪರಾಕ್ರಮಿ ವೀರನಾಗಿದ್ದ. ಅವನು ಮತ್ಸ್ಯರಾಜನ ಸೈನ್ಯವನ್ನೆಲ್ಲ ತನ್ನ ಪ್ರಬಲ ಪರಾಕ್ರಮದಿಂದ ಹೊಸಕ್ ಹಾಕ್ಬಿಡ್ತಾನೆ. ಆಮೇಲೆ ರಾಜ ವಿರಾಟನ ಹತ್ರಕ್ಕೆ ಓಡ್ ಬರ್ತಾನೆ. ಅವನು ವಿರಾಟನ ರಥದ 2 ಕುದುರೆಗಳಿಗೆ ಮತ್ತೆ ಅಂಗರಕ್ಷಕ ಮತ್ತೆ ಸಾರಥಿ ಇವರನ್ನೆಲ್ಲ ಹಿಡಿದು ಅವನು ಹೊಡೆದು ಅವರನ್ನ ಜೀವಂತವಾಗಿ ಹಿಡ್ಕೊಳ್ತಾನೆ. ಮತ್ತೆ ತನ್ನ ರಥದಲ್ಲಿ ಕೂರಿಸ್ಕೊಂಡು ಹೊರಟು ಹೋಗ್ತಾನೆ. ಅಂದ್ರೆ ಅವನು ಅವರನ್ನೆಲ್ಲ ಹೊಡೆದು ರಥದಿಂದ ಅವರನ್ನು ಹಿಡ್ಕೊಂಡು ಹೋಗ್ತಾನೆ. ಇದನ್ನ ನೋಡಿ ಕುಂತಿನಂದನನಾದಂತಹ ಯುಧಿಷ್ಠಿರ ಭೀಮಸೇನನಿಗೆ ಹೇಳ್ತಾನೆ, ಮಹಾಬಾಹು ತ್ರಿಗರ್ತ ರಾಜ ಸುಶರ್ಮ ಮಹಾರಾಜ ವಿರಾಟನನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ. ನೀನು ಅವರನ್ನ ತಕ್ಷಣ ಬಿಡಿಸ್ಕೊಂಡು ಬಾ, ಇಲ್ಲದೆ ಇದ್ರೆ ಅವರು ಶತ್ರುಗಳ ಬಲೆಯಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ ಅಂತನ್ಬಿಟ್ಟು ಹೇಳ್ತಾನೆ. ಆಗ ಭೀಮಸೇನ ಹೇಳ್ತಾನೆ, ಮಹಾರಾಜ ನಿಮ್ಮ ಆಜ್ಞೆಯಂತೆ ಇವಾಗ ನಾನ್ ತಕ್ಷಣ ಹೋಗಿ ಅವರನ್ನ ಬಿಡಿಸ್ಕೊಂಡು ಬರ್ತೀನಿ. ಈ ಎದುರುಗಡೆ ಇರುವಂತಹ ವೃಕ್ಷದ ಶಾಖೆಗಳು ಬಹಳ ಚೆನ್ನಾಗಿವೆ, ಇದು ಗದೆಯ ಹಾಗೆ ನನಗೆ ಅನ್ನಿಸ್ತಾ ಇದೆ, ಇದನ್ನೇ ಕಿತ್ಕೊಂಡು ಇದರಿಂದಾನೇ ನಾನು ಶತ್ರುಗಳನ್ನ ನಾಶ ಮಾಡ್ತೀನಿ. ನೋಡಿ, ಭೀಮಸೇನ 100 ಆನೆ ಬಲ ಇರುವಂಥವನು.
ಅದಕ್ಕೋಸ್ಕರ ಅವನಿಗೆ ಚಿಕ್ಕ ಚಿಕ್ಕ ಗದೆಗಳು ಅಂಥದ್ದೆಲ್ಲ ಸರಿ ಹೋಗಲ್ಲ. ಮರಗಳಿರುತ್ತಲ್ಲ, ದೊಡ್ಡ ದೊಡ್ಡ ವೃಕ್ಷಗಳು ಅಂತ ಹೇಳ್ತೀವಲ್ವ, ಅಂಥವೇ ಅವನಿಗೆ ಹೋರಾಡೋದಕ್ಕೆ ಇರುವಂಥ ಅಸ್ತ್ರಗಳು. ಅದಕ್ಕೆ ಅಲ್ಲೊಂದು ಮರ ನೋಡ್ತಾನೆ, ಎಷ್ಟು ಚೆನ್ನಾಗಿದೆ ಇದು, ಇದನ್ನೇ ಗದೆ ಮಾಡ್ಕೊಂಡು ನಾನು ಶತ್ರುಗಳ ಜೊತೆ ಹೋರಾಡಿ ಅವರನ್ನೆಲ್ಲ ನಾಶ ಮಾಡ್ತೀನಿ ಅಂತಂದ್ಬಿಟ್ಟು ಹೇಳ್ತಾನೆ. ಮುಂದುವರೆದು ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.